ಅಂದಾಗ ಇಲ್ಲಿ ಅನೈತಿಕ ಸಂಬಂಧಗಳಿದ್ದಾವೆ. ರಾಜಕಾರಣಿ ಮಾಡಿ ತಪ್ಪನ್ನು ಅಧಿಕಾರಿ ಮೆಚ್ಕೊಳ್ಳೋದು, ಅಧಿಕಾರಿ ಮಾಡಿ ತಪ್ಪನ್ನು ರಾಜಕಾರಣಿ ಮೆಚ್ಕೊಳ್ಳೋದು. ಇಲ್ಲೇ ನೋಡ್ರಿ, ನಮ್ಮ ಪಿ ಡಿ ಒಗಳಾಗಿರ್ಬೋದು, ಇ ಒ ಆಗಿರ್ಬೋದು, ಇವರು ಸಹಿತ ಇಷ್ಟು ತಪ್ಪು ಮಾಡ್ತಿರ್ತಾರಪ್ಪ ಅಂತ ಅವ್ರು ನಾವೇನು ಮಾಡೋಕ್ಕೆ ಹೊಂದಾಣಿಕೆ ಅವ್ರೊಳಗೆ ಒಮ್ರಸ್ಮನ್ ಅಂತ ಹಾಕ್ತಾರೆ, ಅಡ್ಡಾಡಿಸ್ತಾರೆ. ಪಾಪ ಅವ್ರು ಕಂಪ್ಲೇಂಟ್ ಮಾಡಿರ್ತಾನೆ, ಅಡ್ಡಾಡೋದು ಹೋಗೋದು ಕಡೆಗೆ ಒಮ್ರಸ್ ಮಾಡಿಲ್ಲ, ಸಿಗಲಿಲ್ಲ, ಏನೋ ಒಂದು ಹೇಳಿ ಮುಂದೆ ಹಾಕೋದು ಹೋಗ್ಬಿಡೋದು, ಡೇಟ್ ಕೊಡೋದು ಹೋಗ್ಬಿಡೋದು. ಡೇಟ್ ಪೇ ಡೇ ಅಂದ್ರೆ ತಾರೀಖು ಪೇ ಕೊಡೋದು ಹೋಗಿ ಅದನ್ನು ಖುಲ್ಲಾ ಮಾಡೋದು. ಎಷ್ಟು ಈಗ ಸ್ವತಃ ನಮ್ಮ ಲೋಕಾಯುಕ್ತರು ವಿಚಾರ ಮಾಡಬೇಕಾಗಿತ್ತು, ಎಷ್ಟು ಜನರು ಶಿಕ್ಷೆ ಆಗಿದೆ. ಪಾಪ ಇವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸರು. ಅವ್ರು ಹೇಳೋದು ಹಾಕಿದ್ದು ನೋಡ್ತಾರೆ. ಇಷ್ಟೊತ್ತಿಗೆ ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರು ಒಂದು 10-20 ಮಂದಿಗೇನೋ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು. ಮತ್ತು ನೋಡಿರಿ, ಭ್ರಷ್ಟಾಚಾರದ ಅರ್ಥೇನು, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಂಗೆ ಇರೋದು, ಕೊಲೆ ಮಾಡಬೇಕಂತಿಲ್ಲ, ಏನು ಬೇಕಾದ್ರು ಮಾಡಿ ಹೋಗ್ತಾರೆ ಅನ್ನೋಂಥದ್ದು ಈಗ ನಾವು ಆರೋಪಗಳನ್ನ ಕೇಳ್ತಾ ಇದ್ದೀವಿ. ಯಾರಿಗೂ ಒಬ್ರಿಗೂ ಒಂದು ವರ್ಷದ ಶಿಕ್ಷೆ ಯಾರು ಸಿಕ್ಕದು ಹೇಳ್ರಿ? ಹೈಯರ್ ಅಧಿಕಾರಿಗಳು ಅದರಲ್ಲೂ ತಹಸೀಲ್ದಾರ್ ಆಗಿರ್ಬೋದು, ಅದ್ರ ಮೇಲೆ ಡಿ ಸಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು. ಡಿ ಸಿಗಳಿಗಿಂತ ಆಗೋದಿಲ್ಲ, ಆ ಮಾತು ಬೇರೆ. ಯಾಕೆ ಇವರು ಅಂಡರ್ದಾಗ ಬರೋದೇ ಇಲ್ಲ ಅದು. ಹೀಗಾಗಿ ನಾವಿಲ್ಲಿ ಹೇಳೋವಂಥದ್ದೇನು, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮ್ಮ ಪಾಟೀಲರು, ಭಾಳ ಸಂತೋಷ. ಆದರೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲೇ ಅವರ ಸುತ್ತಮುತ್ತ ಇರುವಂಥ ಜನ ಅವ್ರು ಸಹಕಾರ ಕೊಡ್ತಾಯಿಲ್ಲ. ರಾಜಕೀಯ ಫೋರ್ಸ್ ಬೇಕಾಗ್ಯದ, ಒಬ್ಬ ರಾಜಕಾರಣಿಗಳೇ ಬೇಕಾದ್ರೆ ಇದು ತಪ್ಪಾಗಬಾರ್ದು ನಾವು ಶಿಕ್ಷೆ ಕೊಡ್ತೀವಿ. ಜನಪ್ರತಿನಿಧಿಗಳು ಇವತ್ತು ಹೆಂಗಾಗಿರಪ್ಪ ಅಂದ್ರೆ ತಮ್ಮ ಕೆಲಸ ಮಾಡಲಿಕ್ಕೆ ಎಷ್ಟೇ ಹೇಳ್ತಾರೆ ವಿನಃ ಅವ್ರು ಕೆಲಸ ಮಾಡಿಕೊಟ್ಟು ನೀವು ಲೂಟಿ ಹೊಡೆಯಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಂದು ಆಫೀಸಲ್ಲೂ ಭ್ರಷ್ಟಾಚಾರ. ನೀರಾರು ಹೋಗ್ರಿ, ದುಡ್ಡು ಕೊಡೋದು ಆಗೋದಿಲ್ಲ. ತಹಸೀಲ್ದಾರ್ ಆಫೀಸ್ ಅಂತ ಗಬ್ಬೆದು ಎಲ್ಲ ಕಡೆ, ಕೇವಲ ಇದು ನಮ್ಮ ಬೆಳಗಾವಿ ಜಿಲ್ಲೆದಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೇ AC ಅಲ್ಲೂ ಕೊಟ್ಟೆ ಮಾಡ್ಕೊಳ್ಳೋದು ಕೆಲಸ. ಎಲ್ಲಿದ್ರು ಅಷ್ಟೇ ರೀ, ಏನು ಕಂಪ್ಲೇಂಟ್ ಮಾಡಿದ್ರು ಏನು ಆಗೋದಿಲ್ಲ. ಸಾಕಷ್ಟು ನಮ್ಮ ಪತ್ರಕರ್ತರು ಏನೋ ಗುದ್ದಾಡಿ ಪಾಪ ಅವ್ರು ಹೊಟ್ಟೆ ಉಪಯೋಗಕ್ಕೆಲ್ಲ ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ, ಅವ್ರದ್ದು ಒಂದು ಬದುಕು ನಡೆಯೋದಿಲ್ಲ ಅಂದ್ಕೊಂಡು ಅಂಜಿಸ್ಕೊಂಡು